ಅವರ ಒಂದು ದುಸ್ಥಿತಿ ಅಲ್ಲೇ ಗೊತ್ತಾಗ್ತದೆ ಅಲ್ವಾ. ಇದಕ್ಕೆಲ್ಲ ಬಂದು ಈ ಥರ ಎಲ್ಲ ಮಾತಾಡೋದು ಖಂಡಿತ. ಈಗ ಇದ್ರ ಬಗ್ಗೆ ನಾವು ಕೂಡ, ಯಾಕೆಂದರೆ ಇದು ಹಿಂದೆ ಇದು ಒಂದು ಆಟದ ಮೈದಾನ. ಹಿಂದೆ ಇದು ಮೆಟ್ರೋ ಅವ್ರಿಗೆ ಬಹುಶಃ ಇತಿಹಾಸಗಳು ಏನು ಗೊತ್ತಿಲ್ಲ ಅವ್ರಿಗೆ. ಹಿಂದೆ ಮೆಟ್ರೋ ಇದ್ದಾಗ, ಮೆಟ್ರೋ ಕಾಮಗಾರಿ ಶುರು ಆದಾಗ ಮೆಟ್ರೋ ಅವರು ಇದನ್ನು ಕ್ಯಾಸ್ಟಿಂಗ್ ಯಾರ್ಡ್ ಆಗಂತ ಹೇಳಿ ತೊಗೊಂಡಿದ್ರು. ಅವಾಗ ನಾವೇ ಬಿಟ್ಕೊಟ್ಟಿದ್ದು, ನೀವು ಕ್ಯಾಸ್ಟಿಂಗ್ ಯಾರ್ಡ್ ಎಲ್ಲ ಮಾಡಿ ನಂತರ, ಯಾಕಂದರೆ ಮೆಟ್ರೋ ಕಾಮಗಾರಿ ಆಗಬೇಕಾಗಿತ್ತು. ಅದಕ್ಕೆ ಅದ ನಂತರ ನಮ್ಗೆ ವಾಪಸ್ ಕೊಡಿ ಅಂತಲೂ ಕೂಡ ಹೇಳಿ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದು. ಯಾಕಂದರೆ ಮೆಟ್ರೋ ಕೆಲಸ ಆಗಬೇಕಾಗಿತ್ತು ಮತ್ತು ಇಡೀ ಏರಿಯಾಗೆ ಎಲ್ಲ ಕಡೆ ಇಲ್ಲಿಂದನೇ ಕ್ಯಾಸ್ಟ್ ಮಾಡಿ ಕಳಿಸ್ತಾ ಇದ್ರು. ಅದ ನಂತರ ಏನಾಯಿತು ಅಂತ ಹೇಳಿದ್ರೆ, ಹಿಂದೆ ಪರೇಡ್ ಗ್ರೌಂಡ್ ಏನು ಪೊಲೀಸ್ ಇಲಾಖೆಯವರು ಬಿಟ್ಕೊಟ್ಟಿದ್ರು, ಅದರ ಪರ್ಯಾಯವಾಗಿ ಈ ಜಾಗವನ್ನು ಹೋಮ್ ಡಿಪಾರ್ಟ್ಮೆಂಟ್ಗೆ ವಹಿಸಿದ್ರು. ಅದು ಮೆಟ್ರೋ ಅವ್ರು ತೊಗೊಂಡ್ರು. ಆ ಕಾರಣ ಇದು ನಮಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ನಾವು ಎಲ್ಲ ಮೆಟ್ರೋ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೇಳಿದೆ, ಆಯಿತು ಈಗ ಮೆಟ್ರೋ ಕೆಲಸ ಎಲ್ಲ ಆಗಿದೆ, ನಮ್ಗೆ ವಾಪಸ್ ಕೊಡಿ ಗ್ರೌಂಡ್ ಅಂತ ಹೇಳಿದಾಗ, ಇಲ್ಲ ಇದು ಹೋಮ್ ಡಿಪಾರ್ಟ್ಮೆಂಟ್ ವಹಿಸಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಪತ್ರಗಳು ಕೂಡ ಬರೆದಿದ್ದೀನಿ. ಆಮೇಲೆ ಪೊಲೀಸ್ ಅವ್ರಿಗೂ ಕೂಡ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ. ಈಗ ಇದು ಇಲ್ಲಿ ಯಾಕಂದರೆ ಇದ್ದ ಗಾಡಿಗಳು ಎಲ್ಲ ಕಡೆ ಬೀದಿಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಕಡೆ ತುಂಬಿಕೊಂಡಿತ್ತು. ಖಂಡಿತವಾಗಿಯೂ ಇದನ್ನು ಒಂದು ವ್ಯವಸ್ಥೆ ಬೇಕು ಅವ್ರಿಗೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಅದು ಈ ಜಾಗ ಬೇಡ ಅಂತ ನಾನು ಅವ್ರಿಗೆಲ್ಲ ಹೇಳಿ ಮೀಟಿಂಗ್ಗಳು ಮಾಡಿಸಿ, ಮತ್ತು ಅದ್ರ ಬಗ್ಗೆ ಏನೋ ತೀರ್ಮಾನ ಆಗಬೇಕು ಅಂತ ಹೇಳಿ ನಾನು ನಮ್ಮ BBMP ಕಮಿಷನರ್ ಕೂಡ ಅವರು ಒಂದು ಪತ್ರ ಬರೆದಿದ್ದಾರೆ. ಈಗ ಇದನ್ನು ನಮ್ಗೆ ವಾಪಸ್ ಕೊಡಿ ಈ ಜಾಗನ, ನಾವಿಲ್ಲಿ ಬೇರೆ ವ್ಯವಸ್ಥೆಗಳನ್ನು ಮೂಲ ಸೌಕರ್ಯಗಳು ಕೊಡೋದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು ಮತ್ತು ಇದಕ್ಕೂ ಅಂತ ಹೇಳಿ ಅವರು BBMP ಕಮಿಷನರ್ ಕೂಡ ಹೋಮ್ ನಮ್ಮ ಪೊಲೀಸ್ ಕಮಿಷನರ್ ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಆ ಪ್ರೊಸೆಸಲ್ಲಿ ಇದೆ ಇದು ಯಾವ ರೀತಿ ತೊಗೊಳ್ಬೇಕು ಅಂತ. ಬಹುಶಃ ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ತೀನಿ. ಅದೇನು ನಮ್ಮ ಉದ್ದೇಶನೂ ಕೂಡ ಅದೇ ಇದೆ. ಅದು ಇವತ್ತು ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿರುವಂಥದ್ದು, ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಮೊನ್ನೆನೂ ಕೂಡ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿ ಅವರೆಲ್ಲ ಬಂದು ಸುತ್ತಮುತ್ತ ಬಾರ್ಡರ್ ಏರಿಯಾ ಎಲ್ಲ ಏನು ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಅದನ್ನು ಕೂಡ ತೆಗೆದಿದ್ರು. ಅದನ್ನು ಮೇಂಟೈನ್ ಮಾಡಬೇಕು ಮತ್ತು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದಾರೆ. ಆದರೆ ಖಂಡಿತ ಇದ್ರ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಜಾಗವನ್ನು ನಾನು ಉಪಯೋಗಿಸ್ಕೋಬೇಕು ಮತ್ತು ಈ ಸೀಸ್ ಗಾಡಿಗಳನ್ನ ಯಾವ ರೀತಿಯಾಗಿ ಅದನ್ನು ಹಸ್ತಾಂತರ ಮಾಡಬೇಕು, ಬೇರೆ ಕಡೆ ಎಲ್ಲಾದರೂ ಕಡೆ ಜಾಗ ಹುಡುಕಬೇಕು, ಅದ್ರ ಬಗ್ಗೆ ಖಂಡಿತ ಮುಂದೆ ಕ್ರಮ ತಗೊಳ್ತೀವಿ. ನಾನು ಆ್ಯಕ್ಚುಲಿ ಮೀಟಿಂಗ್ ಕರೆಯೋದಕ್ಕೆ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡ್ತಾ ಇದ್ದು. ಯಾರು ಪೊಲೀಸ್ ಕಮಿಷನರು, ನಮ್ಮ BBMP ಕಮಿಷನರು, ಹೋಮ್ ಆಫೀಸರ್ಸ್ ಜೊತೆ ಏನು ಮಾಡ್ಬೋದು ಅಂತ ಒಂದು ಮೀಟಿಂಗ್ ಕರೆಯೋದಕ್ಕೆ ಕೂಡ ನೋಡ್ತಾ ಇದ್ದೀನಿ. ಅದರ ಮುಂದೆ ಏನಾಗುತ್ತೆ ನೋಡೋಣ. ಆಯಿತಾ.